ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಕೋತಿಯ ಚೇಷ್ಟೆ. ಮಕ್ಕಳು ಮಕ್ಕಳ ಹಾಗಿರಬೇಕು, ಮಕ್ಕಳು ಮಕ್ಕಳ ಹಾಗಿರಬೇಕು, ದೊಡ್ಡವರಂತಲ್ಲ ದೊಡ್ಡವರಂತಲ್ಲ ದೊಡ್ಡವರಂತೆ ಆಡಲು ಮಾಡಲು ಕೇಡು ತಪ್ಪಲ್ಲ, ದೊಡ್ಡವರಂತೆ ಆಡಲು ಮಾಡಲು ಕೇಡು ತಪ್ಪಲ್ಲ. ಈ ಹಾಡು ಯಾಕೆ ಆಡ್ತಿದ್ದಾಳೆ ಅಂದ್ಕೊಂಡ್ರಾ? ಇವತ್ತಿನ ಕತೆ ಇರೋದೇ ಈ ಒಂದು ಹಾಡಿನ ಸಾಲಿನಂತೆ. ಕೋತಿಯ ಚೇಷ್ಟೆ ಅಲ್ವಾ ಈ ಕತೆ ಹೆಸರು. ಒಂದು ದಟ್ಟವಾದ ಕಾಡಲ್ಲಿ ಒಂದು ಅಮ್ಮ ಕೋತಿ ಇತ್ತು. ಆ ಅಮ್ಮ ಕೋತಿಗೆ ಇಬ್ಬರು ಪುಟಾಣಿ ಮರಿಕೋತಿಗಳಿದ್ವು. ಮರಿಕೋತಿಗಳು ಅಂದರೆ ಕೇಳಬೇಕಾ? ಮೊದಲೇ ಕೋತಿಗಳು ಅಂದರೆ ತರಲೆ ಮಾಡೋದು ತಂಟೆ ಮಾಡೋದಿರುತ್ತೆ. ಇನ್ನು ಮರಿಕೋತಿಗಳಂತೂ ಸಿಕ್ಕಾಪಟ್ಟೆ ತಂಟೆ ಮಾಡ್ತಿರ್ತವೆ. ಅದರಲ್ಲೂ ಈ ಎರಡು ಮರಿಕೋತಿಗಳಿದ್ವಲ್ಲ, ಅಣ್ಣ ಮರಿ ತಂಗಿ ಮರಿ, ಆ ತಂಗಿ ಮರಿ ಕೋತಿ ಅಂತೂ ಸಿಕ್ಕಾಪಟ್ಟೆ ತರಲೆ ಅಂದರೆ ತರಲೆ. ಅದಕ್ಕೆ ಎಲ್ಲದ್ರ ಬಗ್ಗೆ ಕುತೂಹಲ. ಅದೇನು ಇದೇನು, ಹಂಗೆಂಗೆ ಹಿಂಗೆಂಗೆ, ಅದೇ ಯಾಕೆಂಗೆ ಇದು ಯಾಕಿಂಗೆ ಅಂತ ಯಾವಾಗಲೂ ಪ್ರಶ್ನೆ ಕೇಳೋದು, ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡೋದು, ಅದನ್ನು ಏನಿದೆ ಅಂತ ಎಲ್ಲ ಬಿಚ್ಚಿ ನೋಡೋದು, ಎತ್ತಿ ನೋಡೋದು, ಕಿತ್ತಿ ನೋಡೋದು, ಹೀಗೆ ತಂಟೆ ಕೋತಿಯಾಗಿತ್ತು, ಚಿಕ್ಕ ಮರಿ ಕೋತಿ. ಹೀಗಿರಬೇಕಾದ್ರೆ ಒಂದಿನ ಬೆಳಿಗ್ಗೆ ಅವರಮ್ಮ, ಬನ್ನೋ ಮಕ್ಕಳ ಇಬ್ಬರು ಊಟಕ್ಕೆ ಬನ್ನಿ, ಅಡುಗೆ ರೆಡಿಯಾಗಿದೆ ಅಂಥೇಳಿ ಬಿಸಿ ಬಿಸಿ ಸೂಪ್ನ ಮಾಡಿ ಇಬ್ಬರು ಮಕ್ಕಳಿಗೆ ಕೊಟ್ಟು ಅಮ್ಮ ತನ್ನ ಕೆಲಸಕ್ಕೆ ಹೋದ್ಲು. ಅಮ್ಮನ ಕೆಲಸ ಏನು? ಮತ್ತೆ ಮಧ್ಯಾಹ್ನದ ಆಹಾರ ಹುಡ್ಕೊಂಡು ಹೋದ್ಲು. ಮಕ್ಕಳೇ ಇಬ್ಬರು ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ, ಹುಷಾರು ಅಂಥೇಳಿ ಅಮ್ಮ ಕೋತಿ ಆಹಾರ ಹುಡುಕೋದಕ್ಕೆ ಅಂತ ಹೋಯ್ತು. ಹೊಟ್ಟೆ ತುಂಬಿತ್ತಲ್ವಾ ಈ ಎರಡು ಮರಿ ಕೋತಿಗಳಿಗೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಂಥೇಳಿ ಜಂಪ್ ಮಾಡ್ಕೊಂಡು ಆಟ ಆಡ್ತಿದ್ವು. ಅಷ್ಟೊತ್ತಿಗೆ ಅಲ್ಲಿ ಅವರ ಮನೆ ಹತ್ತಿರಕ್ಕೆ ಒಂದು ಮರಗಳನ್ನು ಕಡಿಯೋ ಶಬ್ದ ಕೇಳಿಸ್ತಿತ್ತು. ಆ ಮರಗಳನ್ನು ಕಡಿಯೋದನ್ನು ಈ ಎರಡು ಮಂಗಗಳು ಇನ್ನೊಂದು ಮರದ ಮೇಲೆ ಕೂತ್ಕೊಂಡು ನೋಡಿದ್ವು. ಆ ಮರ ಕಡಿಯೋರು ಸರ ಬರ ಅಂಥೇಳಿ ಅವ್ರ ಹತ್ರ ಇದ್ದಂಥ ವಿಧವಾದ ಕೊಡ್ಲಿಗಳು, ಗರಗಸ, ಇದರಿಂದ ಮರಗಳನ್ನು ಕಡಿದು ಆ ಬೊಡ್ಡೆ ಇರ್ತಾವಲ್ಲ ಅದನ್ನು ಕುಯ್ತಾ ಇದ್ರು. ಈ ಕೋತಿಗೆ ಮರ ಕಡಿಯೋರು ಏನು ಕೆಲಸ ಮಾಡ್ತಿದ್ದಾರೆ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಯೋ ಕುತೂಹಲ ಆಯಿತು. ಅಲ್ಲೇ ಕೂತ್ಕೊಂಡು ಇಡೀ ಒಂದು 4 ತಾಸುವರೆಗೂ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ನೋಡಿದ ಮೇಲೆ ಆ ಮರ ಕಡಿಯೋರು ಸಂಜೆ ಆಯ್ತು ಅಂಥೇಳಿ ಆ ಗರಗಸ ಕೊಡ್ಲಿ ಅಲ್ಲೇ ಬಿಟ್ಟು ಮತ್ತೆ ಬೆಳಗಿನ ಜಾವ ಬಂದ್ರಾಯ್ತು ಅಂಥೇಳಿ ಮನೆ ಕಡೆಗೆ ಹೋದರು. ಅವರು ಆ ಕಡೆ ಹೋಗ್ತಿದ್ದಂಗೆ ಈ ಎರಡು ಮರಿ ಕೋತಿಗಳು, ಅಣ್ಣ ಕೋತಿ ಮರಿ ತಂಗಿ ಕೋತಿ ಮರಿ, ಅವ್ರ ಮರ ಕಡಿಯೋದು ನಿಲ್ಲಿಸಿದ ಜಾಗಕ್ಕೆ ಹೋದರು. ಹೋಗಿ ಅವು ಏನಿದಾವೆ ಅಂತ ಹಿಂಗೆ ಮುಟ್ಟಿ ಚೆಕ್ ಮಾಡಿದ್ವು. ಅವ್ರಿಗೆ ಆ ಗರಗಸ ಎಳಿತಾ ಇದ್ರಲ್ಲ ಅದನ್ನು ನೋಡಿ ಕುತೂಹಲ ಆಗಿ, ಏಯ್ ಅಣ್ಣ ಹಿಡ್ಕೊಳ್ಳೋ, ನಾನು ನೀನು ಅವ್ರ ಥರನೇ ಮಾಡೋಣ ಅಂತ ಹೇಳಿ ಅಣ್ಣನ ಕೈಗೊಂದು ಗರಗಸ ಕೊಟ್ಟು ತಾನೊಂದು ಹಿಡ್ಕೊಂಡು ಸರ ಬರ ಅಂಥೇಳಿ ಆ ಮರದ ಬೊಡ್ಡೆನ ಕುಯ್ಕೊಂಡು ಆಟ ಆಡಿದ್ವು. ಸ್ವಲ್ಪ ಹೊತ್ತು ಆಟ ಆಡಿದ ಮೇಲೆ ಅದಕ್ಕೆ ತಂಗಿ ಕೋತಿ ಮರಿಗೆ ಬೋರ್ ಆಯಿತು. ಅಣ್ಣ ಕೋತಿ ಮರಿ, ನನಗಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆಯಪ್ಪ, ಈ ಆಟ ಸಾಕು, ಇದನ್ನ ಎತ್ತಿ ಹಾಕೊಳ್ಳಿ ಬಿಸಾಕು
ಅಂಥೇಳಿ ಅದನ್ನು ಬಿಸಾಕಿ ಮತ್ತೆ ಬ್ಯಾರೋ ಮರದ ಆವಾಗ ಅಣ್ಣ ಕೋತಿ ಹೇಳ್ತು, ಏಯ್ ಬಾರೇ ಮೇಲ್ಗಡೆ ನೋಡು ಎಷ್ಟೊಂದು ಹಣ್ಣಿದೆ, ನಾ ಹೋಗಿ ತಿನ್ನೋಣ ಬಾ ಅಂತ ಅಣ್ಣ ಕೋತಿ ಕರೀತು. ಹಣ್ಣ ನಡಿ ನಡಿ ಅಂಥೇಳಿ ಇಬ್ಬರು ಸೇರಿ ಹೋದ್ರ ಮೇಲೆ ಹೋಗಿ ಡಿಲೀಷಿಯಸ್ ಆಗಿರುವಂಥ ಕೆಂಪು ಮಾವಿನ ಹಣ್ಣನ್ನು ಹೊಟ್ಟೆ ಪೂರ್ತಿ ತಿಂತಿದ್ದ ಹಾಗೆ ಈ ಮರಿ ಕೋತಿ ಇದೆಯಲ್ಲ, ಮತ್ತೆ ತಂಗಿ ಮರಿ ಕೋತಿಗೆ ಅಲ್ಲಿ ಆ ಮರದ ಬೊಡ್ಡೆಯಲ್ಲಿ ಆ ಬೊಡ್ಡೆಗೆ ಅರ್ಧ ಕಟ್ ಮಾಡಿ ನಾಳೆ ಇಷ್ಟು ಮಾಡಬೇಕು, ಇದು ಹೋಳಾಗಿರೋದು ಅಂಥೇಳಿ ಗುರುತಿಗೋಸ್ಕರ ಆ ಮರ ಕಡಿಯೋರು ಒಂದು ಗೂಟವನ್ನು ಇಟ್ಟಿದ್ರು. ಇದಕ್ಕೆ ನೋಡಿ ಬಂತು ಈ ಮರಿ ಕೋತಿಗೆ ಅದ್ರ ಮೇಲೆ ಕಣ್ಣು ಬಿದ್ದುಬಿಡ್ತು. ಹೇಯ್ ಅಣ್ಣ, ಏನೋ ಇದು, ಇಲ್ಲೇನೋ ಇಟ್ಬಿಟ್ಟಿದ್ದಾರೆ ಇವರು, ನಾನಂತೂ ಈಗ ಅದರಿಂದ ಆಟ ಆಡ್ತೀನಪ್ಪ, ಇದೇನೋ ವಿಶೇಷವಾಗಿದೆ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಕಣೋ, ಅದು ಎತ್ತಬೇಕಲ್ವಾ, ನಾನು ಎತ್ತೀನಿರು ಅಂತ ಹೇಳ್ತು. ಆವಾಗ ಅಣ್ಣ ಕೋತಿ ಹೇಳ್ತು, ಬೇಡ ಕಣೇ, ಅದು ತುಂಬ ಡೇಂಜರ್ ಗೊತ್ತಾ, ಅಲ್ಲೆಲ್ಲ ಹೋಗಬೇಡ, ನಾವಿಷ್ಟೊತ್ತು ಆಟ ಆಡಿದ್ವಲ್ಲ ಸಾಕು, ಬಾ, ಅಮ್ಮ ಬಂದರೆ ಬೈದು ಬಿಡ್ತಾರೆ, ಹೋಗೋಣ ಬಾ ಮನೆಗೆ, ಬಾರೋ ಅಂತ ಕರೀತು. ಆದರೂ ಈ ತಂಗಿ ಕೋತಿ ಮರಿಗೆ ಕುತೂಹಲ ತಡೆಯೋಕ್ಕಾಗದೆ ತನ್ನೆಲ್ಲ ಶಕ್ತಿ ಬಿಟ್ಟು ಆ ಗೂಟವನ್ನು ಹಿಡಿದು ಎಳೀತು. ಗೂಟ ತೆಗಿತಿದ್ದ ಹಾಗೆ ಮರದ 2 ತುಂಡುಗಳು ಟಪ್ ಅಂತ ಒಂದಾದವು. ಆ ಒಂದಾಗುವಷ್ಟರಲ್ಲಿ ಈ ತಂಗಿ ಕೋತಿ ಮರಿ ಏನು ಮಾಡಿತು ಗೊತ್ತಾ, ತರ್ಲೆ ತಿಮ್ಮಿ ಅದು ತನ್ನ ಬಾಲನ ಇಳಿಬಿಟ್ಕೊಂಡು ಕೂತಿತ್ತಲ್ವಾ, ಅದು ಆ 2 ತುಂಡುಗಳು ಒಂದಾಗ್ತಿದ್ದಂಗೆ ಈ ತಂಗಿ ಕೋತಿ ಮರಿಯ ಬಾಲ ಆ ಮರದ ದಿಮ್ಮೆ ಒಳಗಡೆ ಸಿಕ್ಕಾಕೊಂಡ್ಬಿಡ್ತು. ಅಯ್ಯೋ ನನ್ನ ಬಾಲ ನೋವು ಅಂತ ಅಳಕ್ಕೆ ಶುರು ಮಾಡ್ತು. ಆಗ ಅಣ್ಣ ಕೋತಿ ಮರಿ ಏನು ಮಾಡ್ಬೇಕು ಹೇಳಿ, ಅದಕ್ಕೆಲ್ಲಿ ಆಗುತ್ತೆ ಅದನ್ನು ತೆಗಿಯೋಕ್ಕೆ. ಅಯ್ಯೋ ಹೇಳ್ದಲ್ವೇನೆ ನನಗೆ ಅಲ್ಲಿ ಹೋಗಬೇಡ ಅಂತ, ನೋಡು ಇವಾಗ ನಿನ್ನ ಬಾಲ ಕಟ್ಟಾಗೋ ಸ್ಥಿತಿಗೆ ಬಂದಿದೆ, ಏನಪ್ಪ ಮಾಡೋದು ಅಂತ ಅದು ಹಿಡಿಯೋದು ಎಳೆಯಕ್ಕೆ ಶುರು ಮಾಡ್ತು. ಆದರೆ ಅದಕ್ಕೆ ಶಕ್ತಿ ಸಾಲೇ ಇಲ್ಲ. ಏನು ಮಾಡೋದು, ಮತ್ತಲ್ಲೋ ಕರಡಿ ಅಣ್ಣ ಹೋಗ್ತಾ ಇದ್ದ. ಕರಡಿ ಅಣ್ಣ ಇಲ್ಲಿ ಬಾ, ಕರಡಿ ಅಣ್ಣ ಅಂತ ಏನೋ ನಾನು ಹಲಸು ಜೇನು ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಯಾಕೆ ಕರಿತಾ ಇದ್ದೀರಾ ನೀವಿಬ್ಬರು ಅಂತ ಕರಡಿ ಅಣ್ಣ ಕೇಳ್ತು. ಕರಡಿ ಅಣ್ಣ, ನಮ್ಮ ತಂಗಿ ಬಾಲ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ಓಡ್ ಬನ್ನಿ ಅಂತ ಕರೀತು. ಈ ಕೋತಿ ಮರಿಗಳದ್ದು ಇದೆಯಾ ಆಯ್ತಪ್ಪ, ಚೆನ್ನಾಗಿ ಹಲಸನ್ನು ಸವಿಯೋದಕ್ಕೂ ಬಿಡಲ್ಲ ಅಂತ ಕರಡಿ ಅಣ್ಣ ಬಂದು ತನ್ನ ಶಕ್ತಿಶಾಲಿಯಾದ ಕೈಗಳಿಂದ ಆ ಮರದ ದಿಮ್ಮೆ ಕಟ್ಟಾಗಿತ್ತಲ್ಲ ಆ 2 ತುಂಡುಗಳನ್ನ ಅಗಲ ಮಾಡ್ದ. ಆಗ ಈ ಕೋತಿ ಮರಿ ಇತ್ತಲ್ಲ, ತಂಗಿ ಕೋತಿ ಮರಿ ಬಾಲ ಸಿಕ್ಕಾಕೊಂಡಿದ್ದನ್ನ ಬಾಲ ಅಂತ ನಿಧಾನಕ್ಕೆ ಎತ್ಕೊಂಡು ಕರಡಿ ಹೇಳ್ತು, ಏಯ್ ಕೋತಿ ಮರಿಗಳೇ, ನಿಮ್ಮಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ನೀವು ಮನೆ ಬಿಟ್ಟು ಯಾಕೆ ಊರೂರು ಅಲಿತಿದ್ದೀರಾ, ಹೋಗಿ ಮನೆಗೆ ಅಂತ ಕೋತಿ ಮರಿಗೆ ಇಬ್ಬರಿಗೂ ಕರಡಿಯನ್ನು ಬೈದು ಕಳಿಸಿದ. ಆಹಾ ಈಗಪ್ಪ ಹಲಸನ್ನು ತಿನ್ನಕ್ಕೆ ಹೋಗ್ತೀನಿ, ಆಹಾ ಹಲಸು ಆಹಾ ಘಮ ಅಂತಿದೆ ಅಂತ ಕರಡಿಯಣ್ಣ ಹಲಸು ತಿನ್ನಕ್ಕೆ ಹೋದ. ಈ ಮಂಗಗಳೆರಡೂ ಭಯ ಪಟ್ಕೊಂಡು ಬಾಲ ನೋವ್ತಿದೆ ಕಣೋ ಅಣ್ಣ ಅಂತ ತಂಗಿ ಹೇಳ್ತಿದ್ರೆ ಅಣ್ಣ, ಸುಮ್ಮನಿರೇ ಅಮ್ಮಂಗೆ ಗೊತ್ತಾದರೆ ಬೈತಾಳೆ ಅಂತ ಅಣ್ಣ ಇಬ್ಬರು ಭಯ ಪಟ್ಕೊಂಡು ಮನೆ ಕಡೆಗೆ ಹೋದರು. ಅದಕ್ಕೆ ಮಕ್ಕಳು ಮಕ್ಕಳ ಹಾಗಿರಬೇಕು, ದೊಡ್ಡವರಂತಲ್ಲ ದೊಡ್ಡವರಂತಲ್ಲ ದೊಡ್ಡವರಂತೆ ಆಡಲು ಮಾಡಲು ಕೇಡು ತಪ್ಪಲ್ಲ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ?
ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.